ನಮಸ್ಕಾರ ಎಲ್ರಿಗೂ. ಲಕ್ಕಿ ವಂಚ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ನಾನಿವತ್ತು ಇಲ್ಲಿ ದೋಸೆ ಹಿಟ್ಟಲ್ಲೇ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ಹಿಟ್ಟು ಮಿಕ್ಕಿರುತ್ತೆ ಅಲ್ವಾ, ದೋಸೆ ಮಾಡಿದ ದಿವಸ ಹಿಟ್ಟು ಮಿಕ್ಕುತ್ತೆ, ಅದನ್ನು ಇಡ್ಲಿನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ಇಡ್ಲಿ ಸ್ಟ್ಯಾಂಡೇ ಬೇಕಾಗಿಲ್ಲ ಅಥವಾ ಇಡ್ಲಿ ಕುಕ್ಕರು ಬೇಕಾಗಿಲ್ಲ, ಹಾಗೆಯೇ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಸುಲಭವಾಗಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇಷ್ಟು ಉಳಿದಿದೆ ಹಿಟ್ಟು, ಇದಕ್ಕೆ ಸ್ವಲ್ಪ ಸೋಡಾ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕಿರಲಿ ಹಿಟ್ಟು. ದೋಸೆಗಾದರೆ ಇನ್ನೂ ಸ್ವಲ್ಪ ನೀರು ಥರ ಮಾಡ್ಕೊಳ್ತೀವಿ. ನಾನು ಫಸ್ಟೇ ಸ್ವಲ್ಪ ದೋಸೆ ಮಾಡಿಕೊಂಡು ಎತ್ತಿಟ್ಟು, ದೋಸೆಗೆ ತೊಗೊಳ್ಳೋದಕ್ಕಿಂತ ಮೊದಲೇ ಇಡ್ಲಿಗೆ ಅಂತ ಎತ್ತಿಟ್ಕೊಂಡಿದ್ದೆ. ಮಾಮೂಲಿ ನಾವು ಕಾಫಿ ಕುಡಿಯೋ ಲೋಟ ಇರ್ತಾವಲ್ಲ, ಆ ಲೋಟದಲ್ಲೇ ನಾವು ಇಡ್ಲಿನ ಮಾಡ್ಬೋದು. ಹೀಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ, ಅಥವಾ ಎಣ್ಣೆ ಇಲ್ಲ ಅಂದರೆ ನೀವು ನೀರಾರು ಹಾಕ್ಕೋಬೋದು. ನೀರು ಹಾಕಿನೂ ಕೂಡ ಮಾಡ್ಬೋದು, ಅದಕ್ಕೂ ಏನು ಅಂಟಲ್ಲ. ಇಡ್ಲಿಗಳು ತುಂಬ ಚೆನ್ನಾಗಿ ಬರ್ತವೆ. ಒಂದೊಂದು ಸೌಟು ಇಷ್ಟು ಹಾಕಿದ್ರೆ ಹಿಟ್ಟು ಅದು ಒಂದೊಂದು ಲೋಟ ಉಬ್ಕೊಳ್ಳುತ್ತೆ. ಹೇಗೆ ಉಬ್ಬುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನೋಡಿ ಬೇಯಿಸುವಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಸ್ಪಾಂಜು, ಅಂದರೆ ಮಲ್ಲಿಗೆ ಇಡ್ಲಿ ಬಂದಂಗೆ ಬಂದಿರುತ್ತೆ. ತುಂಬಾ ಚೆನ್ನಾಗಿದೆ. ಇವಾಗ ಆಯಿತು. ನಾನು ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಲಿ ನೀರಿಟ್ಟಿದ್ದೀನಿ. ನೀರು ನೋಡಿ ಕುದೀತಾ ಇದೆ. ಕುದೀತಾ ಇರೋಂಥ ನೀರಿಗೆ ಈ ಇಡ್ಲಿ ಲೋಟಗಳನ್ನು ಜೋಡಿಸ್ತೀನಿ. ಇವಾಗ ಹೀಗೆ ಜೋಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. 12 ಅಥವಾ 15 ಮಿನಿಟ್ಸು ಇಡ್ಲಿ ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಹೀಗೆ ಮುಟ್ಟಿದ್ರೆ ಒಳ್ಳೆ ಸ್ಪಂಜ್ ಮುಟ್ತಂಗೆ ಆಗುತ್ತೆ ನೋಡಿ, ಹಂಗೆ ನೀಟಾಗಿ ಬೆಂದಿದೆ. ಬೇಕಂದರೆ ಇನ್ನು 5 ನಿಮಿಷನೂ ಬೇಯಿಸ್ಕೊಳ್ಳಿ. ಅಂದರೆ 10 ನಿಮಿಷ ಬೇಯಿಸಿ ಮತ್ತೆ ಇನ್ನೊಂದು 2-3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ, ನೀಟಾಗಿ ಬೇಯ್ಕೊಳ್ಳುತ್ತೆ. ಇದನ್ನು ಇಳಿಸ್ಕೊಂಡು ಇವಾಗ ಆರಿಸಿ ಎಷ್ಟೊತ್ತಿಗೆ ತೆಗಿಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಇಲ್ಲಿ ಒಂದು 2-3 ನಿಮಿಷ ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ಈ ಇಡ್ಲಿ ಲೋಟಗಳನ್ನು ಅದರೊಳಗೆ ಇಡ್ತೀನಿ. ಇವಾಗ ನೀರು ಹಾಕ್ತೀನಿ, ತಣ್ಣೀರು ಹಾಕಿದ್ರೆ ಮೇಲೆ ಸ್ವಲ್ಪ ನೀರನ್ನು ಈ ರೀತಿ ಚುಮ್ಕಿಸಿದ್ರೆ ಸಾಕು. ತುಂಬ ನೀಟಾಗಿ ಇಡ್ಲಿಗಳು ಒಂದು ಚೂರು ಮೆತ್ಕೊಳ್ಳಲ್ಲ, ನೀಟಾಗಿ ಲೋಟ ಬಿಟ್ಟು ಬರ್ತವೆ. ಈ ಥರ ಒಂದು ಚಾಕು ತಗೊಂಡು ನೀರಿಗೆ ಹಚ್ಕೊಳ್ಳಿ. ಚಾಕನ್ನು ನೀರಿಗೆ ಹದ್ದುಬಿಟ್ಟು ತೆಗೆದ್ರೆ ನೀಟಾಗಿ ಬರ್ತವೆ. ಒಂದು ಚೂರು ಮೆತ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಬರ್ತವೆ ಇಡ್ಲಿಗಳು. ಬಿಸಿ ಇದ್ದರೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಸಿ ಇಲ್ಲ ಅಂದರೆ ತುಂಬ ನೀಟಾಗಿ ಬರ್ತವೆ. ನೋಡಿ ಹೆಂಗೆ ಸ್ಪಂಜ್ ಇದ್ದಂಗಿದ್ದಾವೆ. ಮಲ್ಲಿಗೆ ಇಡ್ಲಿ ಏನಕ್ಕೆ ಬೇಕು ಅಷ್ಟು ಚೆಂದ ಬಂದಿದ್ದಾವೆ ನೋಡಿ. ಹೆಂಗೆ ರವೆ ಥರ ಪೀಸ್ ಮಾಡ್ಬೋದು, ಎಷ್ಟು ನೀಟಾಗಿ ಪೀಸ್ ಮಾಡ್ಬೋದು ನೋಡಿ, ಎಷ್ಟು ನೀಟಾಗಿ ಬಂದಿದ್ದಾವೆ. ಇದೇ ರೀತಿ ಅದೇನಿಲ್ಲ, ಸೇಮು ದೋಸೆ ಹಿಟ್ಟಿಗೆ ಏನು ಉದ್ದಿನಬೇಳೆ ಮತ್ತು ಏನು ಅವಲಕ್ಕಿ ಏನು ಅಕ್ಕಿ ಹಾಕಿ ನೆನೆಸಿದ್ದೀವೋ ಅದೇ ಥರ ಬೆಳಗ್ಗೆ 12 ಗಂಟೆಗೆ ನೆನೆಸಿ ಸಂಜೆ 5 ಗಂಟೆ ಹಂಗೆ ರುಬ್ಬಿಟ್ಟಿರೋ ಅಂಥ ಹಿಟ್ಟು ಇದು. ತುಂಬ ಇದಕ್ಕೇನು ಪ್ರೊಸೀಜರ್ ಅಂತ ಏನು ಮಾಡಿಲ್ಲ, ಅಷ್ಟೇ ಮಾಡಿರೋದು. ನಾವು ಮಾಡುವಾಗ ಸ್ವಲ್ಪ ಟೇಸ್ಟಿಗೆ ತಕ್ಕ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ತುಂಬಾ ನೀಟಾಗಿ ಬಂದಿದೆ, ಚೆನ್ನಾಗಿದೆ. ಇದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ನು, ತುಪ್ಪ ಚಟ್ನಿ ಹಾಕ್ಕೊಂಡು ಕೂಡ ತಿನ್ಬೋದು. ಅಥವಾ ನೀವೇನಾದರೂ ಮನೆಯಲ್ಲಿ ಗೊಜ್ಜು, ಬದನೆಕಾಯಿ ಗೊಜ್ಜು ಆ ಥರ ಏನಾರು ಮಾಡಿದರೆ ಅದಕ್ಕೂ ಕೂಡ ತಿನ್ಬೋದು. ಚಟ್ನಿ ತುಪ್ಪದ ಜೊತೆಗೂ ಚೆನ್ನಾಗಿರುತ್ತೆ. ಮತ್ತು ಕೆಂಪು ಚಟ್ನಿ ಮಾಡಿದ್ದೀನಿ ನಾನು. ಕೆಂಪು ಚಟ್ನಿ ಅಂದರೆ ಕಾಯಲ್ಲಿ ತೆಂಗಿನಕಾಯಿ ಕಡಲೆ ಬೀಜ ಹಾಕಿ ಮಾಡಿರುವಂಥ ಚಟ್ನಿ. ಇವಾಗ ಮತ್ತೆ ನಾನು ನೀರಿಗೆ ಅದ್ದುಬಿಟ್ಟು ಲೋಟಗಳು ಖಾಲಿ ಮಾಡಾದಮೇಲೆ ನೀರಿಗೆ ಅದ್ದುಬಿಟ್ಟು ಮತ್ತೆ ಅದೇ ಲೋಟಕ್ಕೆ ಹಾಕ್ತಾಯಿದ್ದೀನಿ. ಅದು ಕೂಡ ಅಂಟಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು 4-6 ಇಡಿ 5-6 ಇಡಿ ಇಟ್ಬಿಟ್ಟು ಇಡ್ಲಿನ ರೆಡಿ ಮಾಡ್ಬೋದು. ತುಂಬನೂ ಹಾಕಿ ಕೂಡ ಇಟ್ಟು ಮಾಡ್ಬೋದು ನೋಡಿ. ಇವಾಗ ಇವಕ್ಕೆ ತುಂಬ ಹಾಕಿದ್ದೀನಿ ನಾನು. ಇನ್ನೂ ಒಂದು ಲೋಟ ಇಡಿಸುತ್ತೆ ಮಧ್ಯದಲ್ಲಿ, ಇನ್ನೂ ಒಂದು ಲೋಟ ನಾನು ಇಡ್ತೀನಿ ನೋಡಿ. ಒಂದೊಂದು ಲೋಟ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ 15 ನಿಮಿಷ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.